ಸಾಫ್ಟ್ ಆ್ಯಂಡ್ ಜ್ಯೂಸಿ ಗುಲಾಬ್ ಜಾಮೂನ್ ರೆಸಿಪಿ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ಬಾ. ಕೆಲವೊಂದು ಸೀಕ್ರೆಟ್ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತೀನಿ. ಹೀಗೆ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಬರಬೇಕು ಅಂತಂದರೆ ನಿಂಜಾ ಟೆಕ್ನಿಕ್ಸ್. ಈಗ 2 ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಒಂದು 4 ಕಪ್ಪಷ್ಟು ನೀರು ಹಾಕ್ಕೊಂಡು ಸೇಮ್ ಅಳತೆ ಪ್ರಕಾರ ಮಾಡ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ಬರುತ್ತೆ ಜಾಮೂನ್. ಒಂದು 3-4 ಏಲಕ್ಕಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ಕೇಸರಿ ಹಾಕಿ ಪಾಕನ ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಅದು ಇಷ್ಟು ಗುಲಾಬ್ ಜಾಮೂನ್ ಕ್ವಾಂಟಿಟಿ ಒಂದು 7 ಅಥವಾ 8 ಮೆಂಬರ್ಸಿಗೆ ಆಗ್ಬೋದಲ್ಲ? ಎಸ್ ಆಗುತ್ತೆ. ಹಾಗಾದರೆ ಯಾರು ಬ್ಯಾಚುಲರ್ಸ್ ಇರ್ತಾರೆ ಅವರಿದ್ದರೂ ಹಾಫ್ ಕ್ವಾಂಟಿಟಿ ಮಾಡಬೇಕು. ಹಾಂ, ಯೂಶ್ವಲಿ ಹಿಟ್ಟು ಕಲಿಸ್ಕೊಳುವಾಗ ಎಲ್ಲರೂ ನೀರು ಹಾಕ್ಕೊತಾರೆ, ಬಟ್ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಜಾಮೂನ್. ಸೀಕ್ರೆಟ್ ಟೆಕ್ನಿಕ್ ನಂಬರ್ 1. ಫಸ್ಟ್ ಅದೆಲ್ಲ ಇರುತ್ತಲ್ವ, ಗಂಟು ಥರ ಇರುತ್ತೆ, ಅದನ್ನೆಲ್ಲ ಕೈಯಲ್ಲಿ ಇದು ಮಾಡ್ಕೋಬೇಕು, ಸರಿ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ಆದಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಳಿ. ಅದು ಸೆಟ್ ಏನಾದರೂ ಆಗಬೇಕಾ? ಸೆಟ್ ಆಗೋದೇನೇ ಇಲ್ಲ, ಜಸ್ಟ್ ಒಂದು 3 to 4 ಮಿನಿಟ್ಸ್ ಇಟ್ಟರೆ ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನಾನು ಇಲ್ಲಿ ಒಂದು ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ, ಅದು ಕೈಗೆಲ್ಲ ಅಂಟ್ಕೊಂಡಿರುತ್ತಲ್ವ, ಅದು ಬಿಡಲಿ ಅಂತ ಹೇಳಿ. ನೋಡಿ, ಇವಾಗ ಪಾಕ ಆಗ್ತಾಯಿದೆ, ಕುದೀತಾ ಇದೆ. ಜಸ್ಟ್ ಇದು ಒಂದೇಳೆ ಪಾಕ ಅಂತಾರಲ್ವ, ಆ ಥರ ಆದರೆ ಸಾಕು. ಕೈಗೆ ಅಂಟ್ಕೊಳೋ ಥರ ಇದ್ದರೆ ಸಾಕು, ಜಾಸ್ತಿ ಗಟ್ಟಿ ಎಲ್ಲ ಆಗಬಾರ್ದು, ಚಾಶ್ನಿ ಥರ. ಈಗ ಆಗಿದೆ, ಇದು ನೋಡಿ ಸೆಟ್ ಆಗಿದೆ. ಇದನ್ನು ರೌಂಡ್ ನಮ್ಗೆ ಯಾವ ಸೈಜಲ್ಲಿ ಬೇಕೋ, ಚಿಕ್ಕದು ಬೇಕೋ ದೊಡ್ಡದು ಬೇಕೋ ನೋಡ್ಕೊಂಡು ಮಾಡ್ಕೋಬೇಕು. ನಾನು ಇಬ್ಬರು ಅತ್ತೆಯಂದ್ರು ಸೇರಿ ಇದನ್ನು ಮಾಡ್ತಾ ಇದ್ದಾರೆ. ಆಂಚಿ ದ ಫ್ರೆಂಡ್ಸ್. ಆಯಿತಾ? ಈಗ ಉಂಡೆ ಎಲ್ಲ ಆಗಿದೆ, ಅದನ್ನು ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆಯಲ್ಲಿ ಕರಿಯೋವಾಗ ಹೈ ಫ್ಲೇಮ್ ಇಟ್ಕೋಬೇಡಿ, ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಂಜಾ ಟೆಕ್ನಿಕ್ ನಂಬರ್ 2. ಹಾಂ, ಇದು ಲೋ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆನೂ ಬೇಯುತ್ತೆ, ಆಚೆ ಕಡೆನೂ ನಿಧಾನಕ್ಕೆ ಕಲರ್ ಚೇಂಜ್ ಆಗುತ್ತೆ. ನಾವು ಹೈ ಫ್ಲೇಮ್ ಇಟ್ಕೊಂಡ್ರೆ ಮೊದಲೇ ಮೇಲೆ ಬ್ರೌನ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಆಯಿತಾ? ಚಿಟ್ ಅಂತ ಇದು ಆಗ್ತದೆ. ಸಾರಿ, ಅದು ಆಂಟಿ ಅಲ್ಲ, ಅಜ್ಜಿ. ಈಗ ರಿಯಲೈಸ್ ಆಯ್ತು ನನಗೆ. ಈಗ ಅವ್ರ ಆಂಟಿ ಅಂದಿದ್ರೆ ಖುಷಿಯಾಗಿರೋರು, ನೀನು ಅಜ್ಜಿ ಎಂದು ಅವ್ರಿಗೆ ಫೀಲ್ ಮಾಡಿಸ್ತೀಯಾ? ಈಗ ಇದು ಜಾಮೂನ್ ಏನಿದೆಯಲ್ಲ ಕರೆದಿಟ್ಕೊಂಡಿರೋದು, ಬಿಸಿ ಇರೋವಾಗೇ ಹಾಕ್ಕೋಬೇಕು. ಪಾಕನೂ ಬಿಸಿ ಇರಬೇಕು, ಜಾಮೂನು ಬಿಸಿ ಇರಬೇಕು, ಅಂದರೆ ಅದು ಚೆನ್ನಾಗಿ ಹೀರ್ಕೊಳುತ್ತೆ. ಇಲ್ಲ ಅಂತಂದರೆ ಹೀರ್ಕೊಳಲ್ಲ. ನಿಂಜಾ ಟೆಕ್ನಿಕ್ ನಂಬರ್ 3. ಆಯಿತಾ? ಅದು 3 to 4 hours ಹೀರ್ಕೊಂಡಿರುತ್ತೆ. ಸೊ ಇವಾಗ ನೀನು ಟ್ರಯಲ್ ಮಾಡ್ತೀಯಲ್ಲ, ನಾನು ಏನೇ ರೆಸಿಪಿ ಮಾಡಿದ್ರು ಮಾಡು. ಗುಲಾಬ್ ಜಾಮೂನ್ ರೆಸಿಪಿ ವಿತ್ 3 ನಿಂಜಾ ಟೆಕ್ನಿಕ್ಸ್. ಟೇಸ್ಟ್ ಮಾಡಿರ್ತೀನಿ. ಅದನ್ನ ಯಾಕೆ ಆ ಥರ ಮಾಡಿದೆ ಅದು ತೋರಿಸ್ಬೇಕಲ್ಲ. ಮಸ್ತ್ ಆಗಿದೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.